ಏನು ಕಬ್ಬು ಬೆಳೆಗಾರರ ಹೋರಾಟ ಇತ್ತು, ಅವರು ಹೋರಾಟಕ್ಕೆ ಸ್ಪಂದನೆ ಮಾಡಿ ಇವತ್ತು ಒಂದು ನಿರ್ಣಯನ ಎಲ್ಲ ಸಕ್ಕರೆ ಕಾರ್ಖಾನೆಗಳನ್ನ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಒಪ್ಪಿಸಿ ಒಂದು ನಿರ್ಣಯಕ್ಕೆ ಬಂದಿದೆ. ಆ ನಿರ್ಣಯನ ಒಂದು ದಿವಸ ಎಲ್ಲರೂ ಕೂಡ ಒಪ್ಪಿದ್ದಾರೆ. ವಿಜಯಪುರ ಮತ್ತು ಬಾಗಲಕೋಟೆನಲ್ಲಿ ಸ್ವಲ್ಪ ಗೊಂದಲ ಇದೆ. ಹೀಗಾಗಿ ಇವತ್ತು ಕೂಡ ಹೇಳ್ತೀನಿ, ನಾನು ನಿನ್ನೆ ಹೇಳಿದರೆ ಸ್ವಲ್ಪ ನಿಮ್ಗೆ ಅರ್ಥ ಆಗ್ತಿರ್ಲಿಲ್ಲ, ಇವತ್ತು ಹೇಳ್ತೀನಿ. ಇದು ಕಬ್ಬು ಏನೋ ವಿಚಾರದಲ್ಲಿ ಎಲ್ಲವೂ ಕೇಂದ್ರ ಸರ್ಕಾರದ್ದು. FRP ನಿಗದಿಪಡಿಸೋರು ಯಾರು? ಕೇಂದ್ರ ಸರ್ಕಾರ. ಯಾರಿಂದ ಆದೇಶ ಆಗಿದೆ? 3550 ರೂಪಾಯಿ ಕೇಂದ್ರ ಸರ್ಕಾರ. ಯಾವ ಇಲಾಖೆಯಿಂದ? ಕನ್ಸ್ಯೂಮರ್ ಅಫೇರ್ಸ್. ಮಂತ್ರಿ ಯಾರು? ಪ್ರಹ್ಲಾದ್ ಜೋಶಿ ಅವರು. FRP ಫಿಕ್ಸ್ ಮಾಡೋರು ಅವರು. ಇದು 3550 ಅಂದರೆ ಇದರಲ್ಲಿ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಅಂದರೆ ಕಟಾವು ಮಾಡೋದು, ಕಬ್ಬು ಕಡಿಯೋದು ಮತ್ತು ಕಬ್ಬು ಸಾಗಾಣಿಕೆ ಮಾಡೋದು, ಅದು 800ರಿಂದ 900 ಸೇರಿ ಅದು ಎಷ್ಟು ಹಾಕಿತ್ತು? 2600 ಹಾಕಿತ್ತು. ಮತ್ತು ಇವ್ರು ಏನೋ ಬಂದಿಗೆ ತಪ್ಪು ಕಲ್ಪನೆ ಮಾಡ್ಕೊತ ಹೊಟ್ಟಿದ್ದಾರೆ. 2600 ಈಗ ಕೊಟ್ಟಿರೋದಷ್ಟು 3200 ಎಷ್ಟು ಆಯ್ತು ಹೆಚ್ಚಿಗೆ? ಸುಮಾರು 700 ರೂಪಾಯಿ ಜಾಸ್ತಿ ಆಯ್ತು. FRPಕ್ಕಿಂತ ಜಾಸ್ತಿ. FRP ಫಿಕ್ಸ್ ಮಾಡಿವಿ, FRP ಫಿಕ್ಸ್ ಮಾಡಿವಿ. ಏನು FRP ಫಿಕ್ಸ್ ಮಾಡಿದ್ರಿ? ಅದಕ್ಕೆ ಪ್ರಧಾನಮಂತ್ರಿಗಳ ಬಳಿ ಹೋಗ್ತೀವಿ ನಾವು. ಒಂದೇದು FRP ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ. MSP ಸಕ್ಕರೆ ರೇಟ್ ಫಿಕ್ಸ್ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಯಾವ ಇಲಾಖೆ? ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್. ಯಾರು? ಪ್ರಹ್ಲಾದ್ ಜೋಶಿ ಅವರು. ಇಂಪೋರ್ಟ್ ಎಕ್ಸ್ಪೋರ್ಟ್ ನಿರ್ಧಾರ ಮಾಡೋರು ಯಾರು? ಸಕ್ಕರೆ ಆಮದು ಮಾಡ್ಕೋದು, ಸಬ್ಬದು ಎಕ್ಸ್ಪೋರ್ಟ್ ಮಾಡೋದು ಯಾರು ಮಾಡೋರು? ಕೇಂದ್ರ ಸರ್ಕಾರ. ಎಥನಾಲ್ ಕೋಟಾ ಫಿಕ್ಸ್ ಮಾಡೋರು ಯಾರು? ಕೇಂದ್ರ ಸರ್ಕಾರ. ರಾಜ್ಯದ ಜವಾಬ್ದಾರಿ ಇವರೇನು FRP ಫಿಕ್ಸ್ ಮಾಡಿರ್ತಾರೆ ಅದನ್ನು ಜಾರಿಗೊಳಿಸುವಂಥದ್ದು. FRPಗೆ ಇವರು ಏನಂತಾರೆ? ರಿಕವರಿ ಫಿಕ್ಸ್ ಮಾಡೋರು ಯಾರು? ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಪಾತ್ರ ಏನಿದೆ? ಅವರು ಫಿಕ್ಸ್ ಮಾಡಿದಂಥ FRP ಪ್ರಕಾರ ರೇಟ್ ಕೊಡಿಸ್ಬೇಕಾಗಿ ಜವಾಬ್ದಾರಿ. ಅದಕ್ಕಿಂತ 700 ರೂಪಾಯಿ ಜಾಸ್ತಿ ಕೊಡಿಸಿದ್ವಿ. ಅಲ್ಲಿ ಹೋಗಿ ಸುಮ್ಮನೆ ಇವರು BJP ಅವರು, ರೈತರು ನಮ್ಮವರು, ಅವ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ನಮ್ಮ ಪಕ್ಷ ಅತ್ಯಂತ ಕಾಳಜಿ ಇದೆ, ಬದ್ಧತೆ ಇದೆ. ಯಾವಾಗಲೂ ರೈತರಿಗೆ ನಾವು ಸಹಾಯ ಮಾಡಿಕೊಂತ ಬಂದಿದ್ದೀವಿ. ನಮ್ಮವರು ಕಬ್ಬು ಬೆಳೆಗಾರ, ನಮ್ಮ ರೈತರು. ಆದರೆ ಅಲ್ಲಿ ಹೋಗಿ ರಾಜಕೀಯ ಮಾಡಿದ್ರಲ್ಲ ಇವ್ರಲ್ಲ, ಮಲ್ಕೊಳ್ಳೋದು. ಮಿಸ್ಟರ್ ವಿಜೇಂದ್ರ, ನಮ್ಮ ಸಹೋದರ ವಿಜೇಂದ್ರ ಹೋಗಿ BJP ಅಧ್ಯಕ್ಷರು ನಾಟಕ ಅಲ್ಲಿ. ಅರೆ ಬಾಬಾ, ಈಗೂ ಹೇಳ್ತೀವಿ MSP ನಿಮ್ಮ ಯಾರು ಫಡ್ನವೀಸ್ BJP ಮುಖ್ಯಮಂತ್ರಿ ಹೌದಲ್ಲ, BJP ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ್ದು BJP ಹೌದಲ್ಲ, ಅವರು ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದಾರೆ. ಏನು ಬರೆದಿದ್ದಾರೆ? ಮತ್ತು ಇವರು ಬರೆದಿದ್ದಾರೆ ಪ್ರಹ್ಲಾದ್ ಜೋಶಿ ಅವ್ರಿಗೆ. 31 ರೂಪಾಯಿ ಇದ್ದದನ್ನು ಸಕ್ಕರೆ ಇದನ್ನು 41 ರೂಪಾಯಿ ಮಾಡಿರಿ, ರೈತರಿಗೆ ಸಹಾಯ ಆಗ್ತದೆ ಅಂಥೇಳಿ. ಎಥನಾಲು ನಮ್ಮಲ್ಲಿ 2 ಕೋಟಿ 70 ಕೋಟಿ ಲೀಟರ್ಸ್, 2.70 ಕ್ರೋರ್ ಲೀಟರ್ಸ್, ಕೋಟಿ ಲೀಟರ್ಸ್ ನಮ್ಮಲ್ಲಿ ಉತ್ಪಾದನೆ ಸಾಮರ್ಥ್ಯ ಅದ. ಖರೀದಿ ಮಾಡೋದು ಎಷ್ಟು? 40 ಕೋಟಿ ಲೀಟರ್ಸು. ಎಷ್ಟಾಯಿತು? 17%. ಗುಜರಾತ್ನಾಗ ಎಷ್ಟು ಪ್ರೊಡ್ಯೂಸ್ ಮಾಡೋದು? 40 ಕೋಟಿ ಲೀಟರ್. ತಗೊಳ್ಳೋದೆಷ್ಟು? 31 ಕೋಟಿ ಲೀಟರ್. ಎಷ್ಟು ಪರ್ಸೆಂಟೇಜ್ ಆಯಿತು? 75%. ನಾ ಯಾಕೆ ಈಗ ಹೇಳ್ತೀನಿ? ಈಗೆಲ್ಲ ಮುಗಿದಿದೆ. ಈಗ ಮುಗಿದ ಮೇಲೂ ಕೂಡ ನಾನು ರೈತರು ಮತ್ತು ವಿಶೇಷವಾಗಿ ನೀವು ಮಾಧ್ಯಮದವರು, ನೀವು ಸ್ವಲ್ಪ ಗುಮಾಸ್ತಿರ್ತೀರಿ ಅವಾಗವಾಗ. ಅರ್ಥ ಮಾಡ್ಕೊಳ್ರಿ ನೀವು, ಇದು ಯಾರ್ದು? ಈಗ ನಾವು ಹೇಳ್ತಾ ಇದ್ದೀವಿ, ಎಲ್ಲ ಮುಗಿಸಿ ನಾವು ಯಶಸ್ವಿಯಾಗಿ ರೈತರ ಸಮಸ್ಯೆ ಬಗೆಹರಿಸಿದ ಮ್ಯಾಗ ಇವತ್ತೂ ಕೂಡ ಹೇಳ್ತಾ ಇದ್ದೀವಿ, ಇದು ಕೇಂದ್ರ ಸರ್ಕಾರ ಜವಾಬ್ದಾರಿ ಆಗಿದ್ರು ಕೂಡ ರಾಜ್ಯ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ನಿರ್ಧಾರಗಳನ್ನ ನಾವು ತೆಗೆದುಕೊಂಡಿದ್ದೀವಿ. ಇನ್ನೂ ಕೆಲವು ವಿಚಾರಗಳು ರಾಜ್ಯ ಸರ್ಕಾರ ಕೂಡ ಇದ್ದಾವೆ. ಅವ್ರು ರಿಕವರಿಯನ್ನು ಸರಿಯಾಗಿ ಇದು ಮಾಡೋದಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ನಿನ್ನೆ ಮುಖ್ಯಮಂತ್ರಿಗಳು ನಾನೇ ವಿನಂತಿ ಮಾಡಿಕೊಂಡೆ, ಆಯ್ತಪ್ಪ MP ಪಾಟೀಲ್ ಹೇಳ್ತಾರೆ ಒಂದು ಮೆಕ್ಯಾನಿಸಮ್ ಮಾಡೋಣ ಅಂತ ಹೇಳಿದ್ದಾರೆ. ಸಕ್ಕರೆ ಮಂತ್ರಿಗಳು ಕೂಡ ಚರ್ಚೆ ಮಾಡಿದ್ದೀವಿ, ಶಿವಾನಂದ ಪಾಟೀಲರು. ಅದಕ್ಕೊಂದು ಮೆಕ್ಯಾನಿಸಮ್ ರಿಕವರಿಗೆ. ಮತ್ತು ಈ ಕಾಟ ಹೊಡಿತಾರ ಅಂತ ಐತಲ್ಲ ಎಲ್ಲರೂ, ಏನಾದ್ರು ವೇಟ್ನಾಗ ಸ್ವಲ್ಪ ನಮ್ಮ ಭಾಷೆ ಹಂಗೆ ಐತಪ್ಪ, ಜವಾರಿ ಆಡು ಭಾಷೆ, ಕಾಟ ಹೊಡಿತಾರಂತಾರಲ್ಲ, ಅಂದ್ರೆ ತೂಕ ವೇಟ್ ಇದು ಮಾಡೋದು. ನಮ್ಮ ಭಾಷೆ ಆಡು ಭಾಷೆಯಪ್ಪ, ಕಾಟ ಹೊಡಿಯೋದು ಕರೆಕ್ಟ್ ಅದ. ಆ ಕಾಟ ಏನು ಹೊಡಿತಾರಲ್ಲ ಅದು ತಪ್ಪಿಸ್ಬೇಕಂತೇಳಿ ಡಿಜಿಟಲ್ ಇವತ್ತೊಂದು ದಿವಸ ಶಿವಾನಂದ ಪಾಟೀಲರು ಆಸಕ್ತಿ ವಹಿಸ್ಕೊಂಡು ಅವರು ಮಂತ್ರಿ ಆದಮೇಲೆ ಇವತ್ತು APMCಯಲ್ಲಿ ಈ
ಡಿಜಿಟಲ್ ಇದನ್ನು ಹಾಕಲಿಕ್ಕೆ ಈಗಾಗಲೇ ಟೆಂಡರ್ ಕರೆದಿದ್ದಾರೆ. ಅವ್ರ ಬೇಡಿಕೆ ಇರೋದು ಎಲ್ಲ ಶುಗರ್ ಫ್ಯಾಕ್ಟ್ರಿ ಮುಂದೆ ಮಾಡಬೇಕು ಅಂತಿದೆ. ಮುಖ್ಯಮಂತ್ರಿಗಳು ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ನಮ್ಮ ಜವಾಬ್ದಾರಿ. ಇನ್ನು ಕೆಲವೊಂದು ಅವ್ರು ಹೇಳಿದ್ದಾರೆ, ಮಹಾರಾಷ್ಟ್ರದಲ್ಲಿ ಈ ಪವರ್ ರೇಟ್ ಏನಿದೆಯಲ್ಲ, ಏನು ಉತ್ಪಾದನೆ ಮಾಡ್ತಾರೆ ಸಕ್ಕರೆ ಕಾರ್ಖಾನೆಗಳಿಗೆ, ಅಲ್ಲಿ ಜಾಸ್ತಿ ಇದು ಅದೇ, ಅದನ್ನು ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ. ನೀರಿನ ಟ್ಯಾಕ್ಸ್ ಜಾಸ್ತಿ ಇದೆ, ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಆಮೇಲೆ ಪವರ್ ಮೇಲೆ ಏನೋ ಒಂದು 50 ಪೈಸೆನೋ ಏನೊಂದು ಇದನ್ನು ಚಾರ್ಜಸ್ ಇದು ಮಾಡಿದ್ದಾರೆ ಅಂತ ಹೇಳಿ ಅದು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಇನ್ನೊಂದು ಸಭೆ ಮಾಡಿ ನಮ್ಮ ರಾಜ್ಯದ ಜವಾಬ್ದಾರಿ ಈಗನೂ ನಿಭಾಯಿಸಿದ್ವಿ, ಮುಂದೆನೂ ನಿಭಾಯಿಸಿದ್ವಿ. ಈಗ ಸವಾರಾದಂಥ ವಿಜೇಂದ್ರ ಅವರು, ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಟೀಮ್ ಏನದಲ್ಲ, ಪ್ರಧಾನಮಂತ್ರಿ ಅಪಾಯಿಂಟ್ಮೆಂಟ್ ಕೊಡ್ತೀವಿ. ನಮ್ಮ ಮುಖ್ಯಮಂತ್ರಿಗಳು ಹೇಳ್ಯಾರ, ನೀವು ಅಪಾಯಿಂಟ್ಮೆಂಟ್ ಕೊಡ್ತೀವಿ, ತತ್ಕ್ಷಣ ನಾನು ಬರ್ತೀನಿ ಅಂತ ಹೇಳಿದೆ. ಹೋಗಿ ಎಲ್ಲ ವಿಚಾರಗಳ ಚರ್ಚೆ ಮಾಡಿ ರೈತರಿಗೆ ಪಾರ್ಲಿಮೆಂಟ್ನಲ್ಲಿ, ಎಲ್ಲಿ ಪಾರ್ಲಿಮೆಂಟ್ನಲ್ಲಿ ಇದೇ ಆಗಸ್ಟ್ ತಿಂಗಳಾಗ, ಅಕ್ಟೋಬರ್ ತಿಂಗಳದಾಗ ಪಾರ್ಲಿಮೆಂಟ್ನಾಗ ಉತ್ತರ ಕೊಟ್ಟಿದ್ದು ಕಾಪಿ ಅದು. ಮತ್ತು ಪಾರ್ಲಿಮೆಂಟ್ನಾಗ ಉತ್ತರ ನೀವು ಪ್ರಹ್ಲಾದ್ ಜೋಶಿ ಅವ್ರು ತಪ್ಪು ಕೊಡ್ತಿದ್ರ ನನಗೆ ಗೊತ್ತಿಲ್ಲ. ಎಲ್ಲಿ ಸಂಸತ್ನಲ್ಲಿ, ಪಾರ್ಲಿಮೆಂಟ್ನಲ್ಲಿ, ಆನ್ ದ ಫ್ಲೋರ್ ಆಫ್ ಅ ಹೌಸ್ ಉತ್ತರ ಕೊಟ್ಟಿದ್ದ ಕಾಪಿ ನನ್ನ ಕಡೆ ಐತಿ. ಬಿಜೆಪಿ ದಾರಿ ತಪ್ಪಿಸ್ತಾ ಇದೆ ಸರ್ ರೈತರಿಗೆ. ದಾರಿ ತಪ್ಪಿಸೋದಲ್ಲ, ಇವರು ತಮ್ಮ ಜವಾಬ್ದಾರಿ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಇವರು ಆ ರೈತರನ್ನ ಎತ್ತು ಕಟ್ಟುವಂಥ ಪ್ರಯತ್ನ ಮಾಡಿದರು. ಬಟ್ ನನಗನ್ಸೋ ಮಟ್ಟಿಗೆ ಈಗ ರೈತರಿಗೆ ತಿಳಿದದು ಇದು ರಾಜ್ಯ ಸರ್ಕಾರದಲ್ಲ, ಇದು ಸಿದ್ದರಾಮಯ್ಯನವ್ರ ವಿರುದ್ಧ, ನಮ್ಮ ವಿರುದ್ಧ, ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಡೆದಂಥ ಷಡ್ಯಂತ್ರ ಇದು. ಆಯ್ತಪ್ಪ, ರೈತರು ಪಕ್ಷಾತೀತವಾಗಿ ಮಾಡಬೇಕಾಗಿತ್ತು. ವಿಜೇಂದ್ರ ಯಾಕೆ ಬಂದ್ರಲ್ಲಿ, ಮಕ್ಕೊಂಡ್ರೆ ಯಾಕ? BJP ಅವ್ರು ರಾಜಕೀಯ ಮಾಡಿದರು. ಮತ್ತು ಇವ್ರೂ ಫ್ಯಾಕ್ಟ್ರಿ ಅದಾವ ಇಲ್ಲನ? ಹೌದಾ? ರೈತರ ಮಗನಪ್ಪ, ನಾವು ಒಪ್ತೀವಿ. ನಾವು ರೈತರ ಮಕ್ಕಳೇ, ನೀವು ರೈತರ ಮಕ್ಕಳೇ, ಯಡಿಯೂರಪ್ಪನವ್ರು ರೈತರು, ನೀವು ರೈತರು, ಎಲ್ಲನೂ ಕರೆಕ್ಟು. ರೈತರ ಮಕ್ಕಳೇ ದಯವಿಟ್ಟು ಅಪಾಯಿಂಟ್ಮೆಂಟ್ ಕೊಡಿಸಿ, ಪ್ರಧಾನಮಂತ್ರಿ ಹತ್ರ ಅಪಾಯಿಂಟ್ಮೆಂಟ್ ಕೊಡಿಸಿ. ಅಲ್ಲಿ ಹೋಗಿ MSP, FRP ಇದು ಭಾಳ ಕಡಿಮೆ ಅದ, ಇದೆಲ್ಲ ಮಾಡ್ರಿ ರೈತರ ಮಕ್ಕಳ. ಬೇಡ ಅನ್ನಲ್ಲ ನಾವು. ಈಗ ನಮ್ಮ ರೈತರು ಸರ್ ಈಗ ಇಳುವರಿದು ಸೆಪರೇಟ್ ಆಗೋವರೆಗೂ ನಾವು ಅಂದ್ರೆ ಅಧಿಕೃತ ನಾನು ಮಾತಾಡ ಇಲ್ಲಿ ವಿಚಾರ ಏನದ, ನಾನು ಶಿವಾನಂದ ಪಾಟೀಲ್ ಕೂಡ ಚರ್ಚೆ ಮಾಡ್ತೀನಿ. ಯಾಕಂದ್ರೆ ಅವ್ರು ಸಕ್ರಿಯ ಸಚಿವರಿದ್ದಾರೆ. ಶಿವಾನಂದ ಪಾಟೀಲ್ ಬಹುಶಃ ಬರ್ಬೋದು ಇಲ್ಲಿ ಇವತ್ತು ನಾಳೆ. ನಾನು ಮಾತಾಡ್ತೀನಿ, ಚರ್ಚೆ ಮಾಡಿ. ಅವ್ರು ಬಂದು ಅದನ್ನ, ಯಾಕಂದ್ರೆ ಅವರು ವಿಷಯ ಅವ್ರದ್ದು, ಅವ್ರ ಇಲಾಖೆ ಮಂತ್ರಿಗಳಿದ್ದಾರೆ. ಶಿವಾನಂದ ಪಾಟೀಲ್ ನಾನು ಮಾತಾಡ್ತೀನಿ, ಇದು ಫಂಕ್ಷನ್ ಮುಗಿದಾಗ ಅವ್ರು ಬಂದ ಸಾಧ್ಯ ಆದ್ರೆ ಅದನ್ನೆಲ್ಲ ವಿವರಣೆ ಕೊಡ್ತಾರೆ.